ನಮಸ್ಕಾರ ಸ್ನೇಹಿತರ. ಪಹಣಿಯಲ್ಲಿ ಪೂರ್ವಜರ ಹೆಸರು ಇದ್ದಿದ್ದೇ ಆದ್ರೆ ಆ ಹೊಲಗಳನ್ನ, ಆ ಆಸ್ತಿಗಳನ್ನ ನಿಮ್ಮ ಹೆಸರಿನಲ್ಲಿ ವರ್ಗಾವಣೆ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ಅಜ್ಜ ಅಜ್ಜಿ ಮುತ್ತಾತ ಈ ರೀತಿಯಾಗಿ ಪೂರ್ವಜರ ಆಸ್ತಿಗಳು ಇರ್ತವೆ. ಅದನ್ನ ನೀವು ಪಡ್ಕೊಳ್ಬೇಕು, ಶಾಶ್ವತವಾಗಿ ನಿಮ್ಮ ಹೆಸರಿನಲ್ಲಿ ಉಳ್ಕೊಳ್ಬೇಕು. ಹಾಗೆ ಅಂದ್ರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು, ಅದನ್ನ ನಾವು ಯಾವ ರೀತಿಯಾಗಿ ವರ್ಗಾವಣೆ ಮಾಡ್ಕೊಳ್ಬೇಕು, ಇದರ ಪ್ರೊಸೆಸರ್ ಏನು, ಕೇವಲ 1 ರಿಂದ 2 ದಿನಗಳಲ್ಲಿ ವರ್ಗಾವಣೆ ಮಾಡ್ಕೊಳ್ಬಹುದಾಗಿರತ್ತೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನೀವು ತಿಳ್ಕೊಂಡಿರ್ತಕ್ಕಂತಹ ಮಾಹಿತಿನೇ ಬೇರೆ, ಆದ್ರೆ ಈ ಪಹಣಿಯ ವಿಚಾರವಾಗಿ ಈ ಆಸ್ತಿಗಳನ್ನ ವರ್ಗಾವಣೆ ಮಾಡ್ಕೊಳ್ಳೋದೇ ಬೇರೆ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ, ಬಹಳಷ್ಟು ಜನರಿಗೆ ಇದರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಇದರ ಬಗ್ಗೆ ನಾನು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಅತಿ ಅವಶ್ಯಕ ಅಂತ ಕೇಂದ್ರ ಸರ್ಕಾರ ಹಾಗೂ ಕೃಷಿ ಸಚಿವರಾದಂತಹ ರಾಜ್ಯ ಸರ್ಕಾರದಲ್ಲಿ ಕೃಷ್ಣ ಬೈರೇಗೌಡ ಅವರು ಕೂಡ ತಿಳಿಸಿದ್ದಾರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇದರ ಬಗ್ಗೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸ್ನೇಹಿತರೆ, ಹಳೆಯ ಪೀಳಿಗೆಯಿಂದ ಹೊಸ ಪೀಳಿಗೆ, ಈಗ ನಾವು ನಮ್ಮ ಮುತ್ತಾಚ, ಅಜ್ಜ ಅಥವಾ ಇನ್ನಿತರ ಪೂರ್ವಜರ ಆಸ್ತಿಗಳನ್ನ ಅನುವಂಶಿಕವಾಗಿ ಅನೇಕ ವಸ್ತುಗಳನ್ನ ಪಡ್ಕೊಂಡಿರ್ತೀವಿ, ಸಾಮಗ್ರಿಗಳನ್ನ ಪಡ್ಕೊಳ್ತಿರ್ತೀವಿ. ಅದರಲ್ಲಿ ಈ ಆಸ್ತಿ ವಿಚಾರವಾಗಿ ಈ ಆಸ್ತಿಗಳನ್ನು ಕೂಡ ನಾವು ಪಡ್ಕೊಂಡಿರ್ತೀವಿ. ಅಂದ್ರೆ ಹಳೆಯ ಕಾರ್ಗಳನ್ನ ನಮ್ಮ ಹೆಸರಲ್ಲೇ ಮಾಡ್ಕೊಳ್ಳೋದು, ಬೈಕ್ ಗಳನ್ನ ನಮ್ಮ ಹೆಸರಿನಲ್ಲೇ ಮಾಡ್ಕೊಳ್ಳೋದು, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇನ್ನಿತರ ಮನೆಗಳನ್ನ ನಮ್ಮ ಹೆಸರಿನಲ್ಲಿ ಮಾಡ್ಕೊಳ್ಳೋದು. ಹೀಗೆ ಈ ಆಸ್ತಿಗಳು, ಹೊಲಗಳನ್ನು ಕೂಡ ವಂಶಾವಳಿಯಾಗಿ ನಮ್ಮ ಹೆಸರಿನಲ್ಲಿ ಅನುವಂಶಿಕವಾಗಿ ಮಾಡಿಕೊಳ್ಳೋದ್ರಲ್ಲಿ ಈಗ ಅತಿ ಮುಖ್ಯವಾದದ್ದು ಇದು ಆಸ್ತಿ. ಇದನ್ನ ಎಲ್ಲರೂ ಕೂಡ ವಂಶಾವಳಿಯಾಗಿ ಒಬ್ಬರಿಂದ ಒಬ್ಬರಿಗೆ, ಇನ್ನೊಬ್ಬರಿಗೆ ಈ ರೀತಿ ಬರ್ತಾನೆ ಇರುತ್ತೆ. ತಂದೆಯಿಂದ ಮಕ್ಕಳಿಗೆ, ಮಕ್ಕಳಿನಿಂದ ಮೊಮ್ಮಕ್ಕಳಿಗೆ, ಅದರಿಂದ ಮರಿ ಮೊಮ್ಮಕ್ಕಳಿಗೆ ಈ ರೀತಿ ಬರ್ತಾ ಇರತ್ತೆ. ಅದರಲ್ಲಿ ಈಗ ಏನ್ ಆಗಿದೆ ಅಂದ್ರೆ, ಮುಖ್ಯವಾಗಿ ಆಸ್ತಿಯನ್ನ 2 ತರವಾಗಿ ನಾವು ನೋಡ್ತೀವಿ. ಪಿತ್ರಾರ್ಜಿತ ಆಸ್ತಿ ಬೇರೆ, ಅದೇ ರೀತಿಯಾಗಿ ಪೂರ್ವಜರ ಆಸ್ತಿ ಬೇರೆ ಆಗಿರತ್ತೆ. ಇದನ್ನ ಬಹಳಷ್ಟು ಜನ ಒಂದೇ ಅಂತ ತಿಳ್ಕೊಂಡ್ಬಿಟ್ಟಿರ್ತೀರಿ. ಅಂದ್ರೆ ನಿಮ್ಮ ತಂದೆ ದುಡಿದು ಮಾಡಿರ್ತಕ್ಕಂತಹ ಆಸ್ತಿನೇ ಬೇರೆ ಆಗತ್ತೆ, ಪೂರ್ವಜರಿಂದ ಬಂದಿರತಕ್ಕಂತಹ ಆಸ್ತಿ ಅಂದ್ರೆ ನಿಮ್ಮ ಅಜ್ಜ ಮುತ್ತಜ್ಜ ಅವರಿಂದ ಬಂದಿರತಕ್ಕಂತಹ ಆಸ್ತಿನೇ ಬೇರತ್ತೆ. ಇದು ಎರಡೂ ಕೂಡ ಒಂದೇ ಅಂತ ಬಹಳಷ್ಟು ಜನ ಅನ್ಕೊಂಡ್ಬಿಟ್ಟಿರ್ತೀರಿ. ಆದ್ರೆ ಇದು ಒಂದೇ ಅಲ್ಲ. ಪೂರ್ವಜರಿಂದ ಏನು ಪಡೆದಿರುವಂತಹ ಆಸ್ತಿ ಇದೆ ನೋಡು, ಅದು ಪೂರ್ವಜರನೇ ಆಸ್ತಿ. ಅದೇ ರೀತಿಯಾಗಿ ತಂದೆ ತಾಯಿಯಿಂದ ಬಂದಿರತಕ್ಕಂತಹ ಆಸ್ತಿ, ಇವು ಎರಡರ ನಡುವೆ ವ್ಯತ್ಯಾಸ ಇದೆ. ಹೀಗಾಗಿ ಸ್ಥಿರ ಅಸ್ಥಿರ ಮಾಲೀಕ ಮರಣದ ನಂತರ ಕಾನೂನುವಾಗಿ ಅದೇ ರೀತಿಯಾಗಿ ತಮ್ಮ ಹೆಸರಿನಲ್ಲಿ ಅದನ್ನ ನೋಂದಾಯಿಸಿಕೊಳ್ಳುವುದು ಅತಿ ಅವಶ್ಯಕವಾಗಿದೆ. ಹೌದು ಸ್ನೇಹಿತರೆ, ಸ್ಥಿರ ಆಸ್ತಿ ಮಾಲೀಕರನ್ನ ಮರಣದ ನಂತರ ನಿಮ್ಮ ಹೆಸರಿನಲ್ಲಿ ಕಾನೂನುಬದ್ಧವಾಗಿ ಈ ಆಸ್ತಿಗಳನ್ನ ನಿಮ್ಮ ಹೆಸರಿನಲ್ಲಿ ಮಾಡ್ಕೊಳ್ಳೋದು ಅತಿ ಅವಶ್ಯಕ. ಅದರ ಜೊತೆಗೆ ನೀವು ಹಕ್ಕುಗಳ ಬಗ್ಗೆ, ಕಾನೂನಿನ ಒಂದು ಮಾಹಿತಿಗಳನ್ನ, ಅದೇ ರೀತಿಯಾಗಿ ನಿಯಮಗಳನ್ನ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಈಗ ಪೂರ್ವಜರ ಆಸ್ತಿಯನ್ನ ನಿಮ್ಮ ಹೆಸರಿನಲ್ಲಿ ಮಾಡ್ಕೊಳ್ಬೇಕಂದ್ರೆ ನೋಂದಾವಣಿ ಮಾಡ್ಕೊಳ್ಳೋದ್ರ ಜೊತೆಗೆ, ನೋಂದಾವಣಿ ಬರೀ ಮಾಡ್ಕೊಂಡ್ ಬಿಡ್ತೀರಿ, ಅದಷ್ಟೇ ಅಲ್ಲ ಸ್ನೇಹಿತರೆ. ಅದು ಮಾತ್ರ ಅಲ್ಲ, ಅದರ ಜೊತೆಗೇನೆ ಇದಕ್ಕಾಗಿ ನೀವು ರೂಪಾಂತರ ಕೂಡ ಮಾಡಿಸಿಕೊಳ್ಳಬೇಕಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸರ್ಕಾರದವರು. ನೀವು ಬರೀ ನೋಂದಾವಣಿ ಮಾಡ್ಕೊಂಡು ನಿಮ್ಮ ಹೆಸರಲ್ಲೇ ಆಗಿದೆ ಅಂತ ಕುಂತ್ಕೊಳ್ರೆ ಅಲ್ಲ, ಅದನ್ನ ವರ್ಗಾಂತರ ಕೂಡ ಮಾಡ್ಕೊಳ್ಬೇಕು. ಸಂಪೂರ್ಣ ಮಾಲೀಕತ್ವವನ್ನ ಆವಾಗ ನೀವು ಹೊಂದುತ್ತೀರಿ ಅಂತ ಇಲ್ಲಿ ತಿಳಿಸಲಾಗಿದೆ. ಹೌದು, ತಂದೆ ತಾಯಿಯರದು ಅವರ ನಿಮ್ಮ ಹೆಸರಲ್ಲೇ ಮಾಡಿಬಿಡ್ತಾರೆ, ಪಿತ್ರಾರ್ಜಿತ ಆಸ್ತಿ ಇದು ನಿಮ್ಮ ಹೆಸರಲ್ಲೇ ಡೈರೆಕ್ಟ್ ಆಗಿ ಆಗ್ಬಿಡತ್ತೆ, ಇದು ಬೇರೆ ವಿಷಯ. ಆದ್ರೆ ಪೂರ್ವಜರಿಂದ ಬಂದಿರತಕ್ಕಂತಹ ಆಸ್ತಿಯನ್ನ ನೋಂದಾವಣಿ ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ಅದನ್ನ ರೂಪಾಂತರ ಕೂಡ ಮಾಡ್ಕೊಳ್ಬೇಕು ಅಂತ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅವಾಗ ಮಾತ್ರ ನೀವು ಸಂಪೂರ್ಣ ಮಾಲೀಕತ್ವವನ್ನ ಹೊಂದುತ್ತೀರಿ. ಇವುಗಳನ್ನ ನೀವು ಮಾಡಿಸ್ಕೊಳ್ಳೋದಕ್ಕೆ ಮರಣ ಪ್ರಮಾಣ ಪತ್ರ ಬೇಕಾಗತ್ತೆ, ID ಕಾರ್ಡ್ ಬೇಕಾಗತ್ತೆ, ವಂಶಾವಳಿ ಬೇಕಾಗತ್ತೆ, ಜೊತೆಗೆ ಹಳೆಯ ಪತ್ರಗಳು ಏನಾದ್ರೂ ಒಂದು ಹೊಲಗದ್ದೆಗಳಿಗೆ, ಮನೆಗಳಿಗೆ ಸಂಬಂಧಪಟ್ಟಂತಹ ಕಾಗದ ಪತ್ರಗಳು ಕೂಡ ಇದ್ದಿದ್ದೇ ಆದ್ರೆ ಅದನ್ನು ಕೂಡ ನೀವು ಹಾಜರುಪಡಿಸಬೇಕು. ಆಗ ನಿಮ್ಮ ಹೆಸರಿನಲ್ಲಿ ಸಂಪೂರ್ಣ ಮಾಲೀಕತ್ವವನ್ನ ನೀವು ಹೊಂದುತ್ತೀರಿ. ಇದಾದ ಮೇಲೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಕೂಡ ಅತಿ ಅವಶ್ಯಕ ಆಗಿದೆ. ಆಗ ಮಾತ್ರ ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದ ಹಾಗೆ. ಯಾಕಂದ್ರೆ ಸಾಕಷ್ಟು ಜನರು ಈ ಪೂರ್ವಜರ ಆಸ್ತಿ ನಿಮ್ಮ ಹೆಸರಿನಲ್ಲಿ ಬಂದಿರೋದಿಲ್ಲ. ಹೀಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ ಯೋಜನೆಗಳಿಂದ ನೀವು ಹಿಂದೆ ಉಳಿದು ಬಿಟ್ಟಿದ್ದೀರಿ. ಯಾಕಂದ್ರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರೋದಿಲ್ಲ, ನೀವೇ ಮಾಲೀಕರು ಅನ್ನುವಂತಹ ಕನ್ಫರ್ಮ್ ಡೀಟೇಲ್ಸ್ ನಿಮ್ಮ ಹತ್ರ ಇರೋದಿಲ್ಲ. ಹೀಗಾಗಿ ನೀವು ಯೋಜನೆಗಳಿಂದ ದೂರ ಇರ್ತೀರಿ. ಆ ಯೋಜನೆಗಳನ್ನ
ಪಡ್ಕೊಳ್ಬೇಕಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಬೇಕು. ಅದರ ಜೊತೆಗೇನೆ ನಿಮ್ಮ ಹೆಸರಿನಲ್ಲಿ ಎಲ್ಲ ಮಾಲೀಕತ್ವದ ಡಾಕ್ಯುಮೆಂಟ್ಸ್ ಗಳು ಇರಬೇಕು. ಹಾಗಾಗಿ ಈ ಪಿತ್ರಾರ್ಜಿತ ಆಸ್ತಿ ಜೊತೆಗೆ ಪೂರ್ವಜರ ಆಸ್ತಿಯ ಏನೇನ್ ಡಿಫರೆನ್ಸ್ ಇದೆ ಅದನ್ನ ನಾನು ನಿಮ್ಗೆ ತಿಳಿಸಿದೀನಿ. ಹಾಗೆ ನೀವು ಪೂರ್ತಿಯಾಗಿ ಮಾಲೀಕತ್ವವನ್ನ ಹೊಂದಬೇಕಂದ್ರೆ ರೂಪಾಂತರ ಮಾಡಿಸ್ಕೊಳ್ಬೇಕು. ಅವಾಗ ನೀವು ಹೊಂದುತ್ತೀರಿ. ಅದರ ಜೊತೆಗೆ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ನಿಮ್ಮದೇ ಆಗಿರಬೇಕು. ಇನ್ಯಾರೋ ಬಂದು ಅದನ್ನ ಲಪ್ಟಾಯಿಸ್ಕೊಂಡು ಹೋಗೋದು ಅಥವಾ ಸರ್ಕಾರವೇ ಅದನ್ನ ಜಪ್ತಿ ಮಾಡ್ಕೊಳ್ಳೋದು ಆ ರೀತಿ ಏನಾಗೋದಿಲ್ಲ. ಹಾಗಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಅದನ್ನ ಮಾಡಿಸ್ಕೊಂಡ್ರೆ ಎಲ್ಲ ಯೋಜನೆಗಳನ್ನ ನೀವು ಪಡ್ಕೊಳ್ತೀರಿ. ಉದಾಹರಣೆಗೆ PM ಕಿಸಾನ್, ಬರ ಪರಿಹಾರ, ಬೆಳೆ ಹಾನಿ ಪರಿಹಾರ, ಫಸಲ್ ಬಿಮಾ ಯೋಜನೆ, ಇನ್ನಿತರ ರೈತರಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನ ನೀವು ಪಡ್ಕೊಳ್ಬಹುದು. ಸ್ನೇಹಿತರ, ಇದಿಷ್ಟು ಮಾಹಿತಿ ಆಗಿತ್ತು, ನಾನು ನಿಮಗೆ ತಿಳಿಸಿದ್ದೀನಿ. ಇನ್ನು ಏನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನ್ ನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಖಂಡಿತವಾಗ್ಲೂ ನಾನು ರಿಪ್ಲೈ ಕೊಡ್ತೀನಿ.